ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಮಂಗಳವಾರ, ಸೊ ನಂದು ಇವತ್ತು ಸ್ಕಿನ್ ರಿಲೇಟೆಡ್ ಟ್ರೀಟ್ಮೆಂಟ್ ಇತ್ತು. ಸೊ ಹಾಗಾಗಿ ಹೊರಡ್ತಾ ಇದ್ದೆ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಸೊ ಇದು ಒಂಥರ ಕೈಂಡ್ ಆಫ್ ಸೋಲೋ ಡೇಟ್ ಅಂತ ಆಗುತ್ತೆ. ಯಾಕಂದರೆ ಯೂಶ್ವಲಿ ನನ್ನ ಜೊತೆ ಯಾರಾದರೂ ನನ್ನ ಫ್ರೆಂಡ್ಸ್ ಅಥವಾ ನನ್ನ ಫ್ಯಾಮಿಲಿ ಮೆಂಬರ್ಸ್ ಯಾರು ಬರ್ತಿದ್ರು. ಬಟ್ ಫಾರ್ ದ ಫಸ್ಟ್ ಟೈಮ್ ನಾನು ಒಬ್ಬಳೇ ಹೋಗ್ತಾ ಇರೋದು. ಅಂದರೆ ಈ ರೀತಿ ಒಂದು ಏನೋ ಕೆಲಸಕ್ಕೆ ಹೋಗ್ಬೇಕಾದ್ರೆ. ಆ್ಯಂಡ್ ಇದು ಒಂಥರ ಚೆನ್ನಾಗಿರುತ್ತೆ, ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಸೊ ಹಾಗಾಗಿ ನಾನು ಅಂದ್ಕೊಂಡೆ ಆ ಕೆಲಸ ಮುಗಿಸ್ಕೊಂಡು ನಾನು ಯಾಕೆ ಬರ್ತಾ ಮೂವಿ ಏನಾದ್ರು ನೋಡ್ಕೊಂಡು ಅಥವಾ ಏನಾದ್ರು ಶಾಪಿಂಗ್ ಮಾಡ್ಕೊಂಡು ಬರಬಾರ್ದು ಅಂತ. ಸೊ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳಿ ಆ್ಯಂಡ್ ಇವಾಗ ಹೊರಡಬೇಕು. ಆ್ಯಂಡ್ ನಾನಿವತ್ತು ಹೋಗ್ತಾ ಇರೋ ಲೈಕ್ ಟ್ರೀಟ್ಮೆಂಟಿಗೆ ಹೋಗ್ತಿರೋ ಕ್ಲಿನಿಕ್ ಬಂದಿರೋದು ಜಯನಗರಲ್ಲಿ. ಸೊ ನಾನೇನು ಟ್ರೀಟ್ಮೆಂಟ್ ಮಾಡಿಸ್ಕೊತಾ ಇದ್ದೀನಿ, ಎಲ್ಲಿ ಮಾಡಿಸ್ಕೊತಾ ಇದ್ದೀನಿ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಶೇರ್ ಮಾಡ್ತೀನಿ. ಸೊ ಹಾಗಾಗಿ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ. ಅಟ್ ಲಾಸ್ಟ್ ನಾನು ಏನಂತ ಎಲ್ಲ ಹೇಳ್ತೀನಿ. ಆ್ಯಂಡ್ ನೀವು ಯಾರಾದರೂ ಮೊದಲನೇ ಸಲ ನಾನು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಇವಾಗ ಹೊರಡಬೇಕು. ಆ್ಯಂಡ್ ಅದಿರೋದು ಜಯನಗರಲ್ಲಿ. ಸೊ ನಾನಿರೋ ಪ್ಲೇಸಿಂದ ಅಲ್ಲಿಗೆ ಹೋಗೋಕ್ಕೆ ಹಾರ್ಡ್ಲಿ 1 hour ಬೇಕಾಗುತ್ತೆ. ಸೊ ಟ್ರಾಫಿಕ್ ಎಲ್ಲ ಇರೋದ್ರಿಂದ ಸೊ ಹೋಗ್ಬಿಟ್ಟು ಎಲ್ಲ ಡೀಟೇಲ್ಸು ಶೇರ್ ಮಾಡ್ತೀನಿ. ಸೊ ಇವಾಗ ಹೊರಡಬೇಕು. ನನಗೆ 11ಗೆ ಅಪಾಯಿಂಟ್ಮೆಂಟ್ ಇತ್ತು. ಸಂಡೇನೇ ನಾನು ಸ್ಲಾಟ್ನ ಬುಕ್ ಮಾಡ್ಕೊಂಡಿದ್ದೆ. ಸೊ ಹೊರಡುವ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಆಗಿದೆ, ರೆಡಿನೂ ಆಗಿದ್ದೀನಿ. ಸೊ ತಲೆಗೆ ಸ್ನಾನ ಮಾಡಿದ್ದೆ, ಹಾಗಾಗಿ ಸ್ವಲ್ಪ ಹಾಗೆ ಆಗಲಿ ಅಂತ ಒಂದು ಕ್ಲಚ್ ಹಾಕಿದ್ದೆ ಅಷ್ಟೇ. ಸೊ ಇವಾಗ ಹೊರಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಔಟ್ಫಿಟ್ ತೋರಿಸ್ತೀನಿ. ಸೊ ನನ್ನ ಇವತ್ತಿನ ಔಟ್ಫಿಟ್ ಒಂದು ಬ್ರೌನ್ ಕಲರ್ ಟೀ ಶರ್ಟ್ ಆ್ಯಂಡ್ ಬ್ಲೂ ಜೀನ್ಸ್, ಬೇಸಿಕ್ಸೇ. ಸೊ ಸಮ್ಮರ್ ಆಗಿರೋದ್ರಿಂದ. ಆ್ಯಂಡ್ ಬ್ಯಾಗ್ ತೊಗೊಂಡಿದ್ದೀನಿ, ಇದು ಕೂಡ ಬ್ರೌನ್ ಕಲರ್. ಸೊ ಬುಕ್ ಇಟ್ಕೊಂಡಿರ್ತೀನಿ ಯೂಶ್ವಲಿ ನಾನು ಟ್ರಾವೆಲಿಂಗ್ ಮಾಡಬೇಕಾದ್ರೆ. ಮತ್ತು ನನ್ನ ಫೋನು, ಚಾರ್ಜರು, ಪಾಟ್ಸು, ವಾಟರ್ ಬಾಟಲ್, ಅಂಬ್ರೆಲ್ಲ ಎಲ್ಲ ಇಟ್ಕೋಬೇಕಲ್ಲ ಅಂತೇಳಿ ಸ್ವಲ್ಪ ದೊಡ್ಡ ಬ್ಯಾಗೆ ತೊಗೊಂಡೆ. ಆ್ಯಂಡ್ ಇವಾಗ ಹೊರಡಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, ನನ್ನ ಹತ್ರ ಇಲ್ಲಿ ಸ್ಟ್ಯಾಂಡ್ ಆಗಲಿ ಟ್ರೈಪೋಡ್ ಆಗಲಿ ಏನೂ ಇಲ್ಲ. ಏನೇನೋ ಗುಜಾಡ್ ಮಾಡಿ ಕ್ಯಾಮ್ರಾನ ಫಿಕ್ಸ್ ಮಾಡಿ ಶೂಟ್ ಮಾಡ್ತಿರೋದು. ಅದಕ್ಕೆ ಐ ಆಮ್ ಸೋ ಸಾರಿ ಫಾರ್ ದಟ್ ಥಿಂಗ್. ಆ್ಯಂಡ್ ಹೊರಡುವ ಇವಾಗ. ಫೋನ್ ನಂಬರ್ ಎಲ್ಲ ಹುಡುಕ್ದೆ ಹಂಗೂ ಸಿಕ್ತು. ಅಷ್ಟೇ ರೂಮಿಗೆ ಬಂದೆ. ಟೈಮ್ ಆಲ್ರೆಡಿ 3:30, 3:45 ಆಗ್ತಿದೆ. ಸೊ ನನಗಲ್ಲಿ ಮುಗಿಯೋಷ್ಟರಲ್ಲೇ ಲೈಕ್ 2:30 ಆಯಿತು. ಸೊ ನಾನು ಇನ್ನೆಲ್ಲಿಗೆ ಹೋಗಲಿ ಅಂದ್ಕೊಂಡು ಹೋಗಲಿಲ್ಲ. ಯಾಕಂದರೆ ನಾನು ಈ ಕಡೆಯಿಂದ ನನಗೆ 11ಗೆ ಇದ್ದಿದ್ದು ಅಪಾಯಿಂಟ್ಮೆಂಟ್. ಬಟ್ ನಾನು ಹೋಗೋಷ್ಟರಲ್ಲಿ 12:15 ಆಗೋಯಿತು. ಆ್ಯಂಡ್ ಕನ್ಸಲ್ಟೇಷನ್ ಮುಗಿಸಿ ಅವರ ಪ್ರೋಸೆಸ್ ಎಲ್ಲ ಸ್ಟಾರ್ಟ್ ಮಾಡಿ ಎಲ್ಲ ಮುಗಿಯೋಷ್ಟರಲ್ಲಿ 2:30 ಆಯಿತು. ಸೊ ನಾನು ಬಿಡು ಇನ್ನೇನು ಮೂವಿಗೆಲ್ಲ ಹೋಗೋದು ಟೈಮ್ ಆಗಿದೆಯಲ್ಲ ಅಂತ ಬಂದೆ. ಆ್ಯಂಡ್ ನಾನು ಯಾವ ಟ್ರೀಟ್ಮೆಂಟ್ ತೊಗೊತೀನಿ ಅಂದರೆ, ನಾನು ನೋಡ್ತಿರ್ಬೋದು ನಾನು ಲೇಸರ್ ಹೇರ್ ರಿಡಕ್ಷನ್ ತೊಗೊತಾ ಇದ್ದೀನಿ. ಲೈಕ್ ನನಗೆ ಮುಖದ ಮೇಲೆ ಎಕ್ಸ್ಪೆಷಲಿ ಈ ಪಾರ್ಟಲ್ಲಿ ತುಂಬ ಏರ್ ಗ್ರೋತ್ ಇತ್ತು. ನನಗೆ ಅದನ್ನು ಶೇವೆಲ್ಲ ಮಾಡೋಕ್ಕಾಗಲಿ ಅದೆಲ್ಲ ನಂಗೆ ಇಷ್ಟ ಇರಲಿಲ್ಲ, ವ್ಯಾಕ್ಸ್ ಮಾಡೋಕ್ಕೆಲ್ಲ. ಸೊ ನಾನು ಒಂದು ಸಲನೂ ಮಾಡಿಸ್ತಿಲ್ಲ. ಜಸ್ಟ್ ನಾನು ಅಪ್ಪರ್ ಲಿಪ್ಪಿಗೆ ಥ್ರೆಡ್ಡಿಂಗ್ ಮಾಡಿಸ್ತಿದ್ದೆ. ಸೊ ಅವರು ಕನ್ಸಲ್ಟ್ ಮಾಡಿ, ಸೊ ಡಾಕ್ಟರ್ನ ಕನ್ಸಲ್ಟೇಷನ್ ಮಾಡಿ ನಾನು ತೊಗೊತಾ ಇದ್ದೀನಿ. ಇವಾಗ ನಾನು ಹೇಗೆ ತೊಗೋತಿದ್ದೀನಿ ಅಂದರೆ, ಆಫ್ ಫೇಸಿಗೆ ಜಸ್ಟು ಇದು ಆ್ಯಂಡ್ ಅಪ್ಪರ್ ಲಿಪ್ ಮತ್ತು ನಿಮಗೆ ಚಿನ್ ಏರಿಯಾ ಕವರ್ ಆಗುತ್ತೆ, ಇದನ್ನು ತೊಗೊತಾ ಇದ್ದೀನಿ. ಆ್ಯಂಡ್ ಕಾಸ್ಟ್ ಬಂದು ನೆಕ್ಸ್ಟ್ ಯಾವ್ದಾದ್ರು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಲೈಕ್ ಸ್ಕಿನ್ ರಿಲೇಟೆಡ್ ಆಗಿರೋದ್ರಿಂದ ಸ್ವಲ್ಪ ನೋಡಿ ಮಾಡಿ ನಾವು ಟ್ರೀಟ್ಮೆಂಟ್ ತೊಗೊಳ್ಳೋದು ಒಳ್ಳೇದು ಅನ್ನಿಸ್ತು. ಆ್ಯಂಡ್ ಹೇಗಿರುತ್ತೆ ಟ್ರೀಟ್ಮೆಂಟ್ ಏನು ಅಂತಂದರೆ, ಡಿಪೆಂಡ್ಸ್ ಆನ್ ನಿಮ್ಮ ಏರ್ ಗ್ರೋತ್ ಮೇಲೆ. ಈಗ ನನಗಿರೋ ಏರ್ ಗ್ರೋತಿಗೆ ಸೊ ನನಗೆ ಅವರು 9 ಸೆಷನ್ಸ್ ತೊಗೊಳಕ್ಕೆ ಹೇಳಿದ್ರು. ಸೊ 1 ಸೆಷನಿಗೆ 3600 ಆಗುತ್ತೆ. ಸೊ 9 ಸೆಷನ್ಸಿಗೆ 32,000 ಆಗುತ್ತೆ. ಸೊ ನೀವೇನಾದ್ರು ಪ್ಯಾಕೇಜಲ್ಲಿ ತೊಗೊಂಡ್ರೆ ನಿಮ್ಗೆ ಇನ್ನೂ ಕಮ್ಮಿ ಆಗುತ್ತೆ, ಪ್ಲಸ್ 1 ಸೆಷನ್ ಎಕ್ಸ್ಟ್ರಾ ಕೊಡ್ತಾರೆ. ಸೊ ನಾನು ಪ್ಯಾಕೇಜ್ನ ತೊಗೊಂಡಿದ್ದೀನಿ. ಹಂಗಾಗಿ ನನಗೆ 9 ಸೆಷನ್ಸ್ ಜೊತೆ ಪ್ಲಸ್ 1 ಸೆಷನ್ ಕಾಂಪ್ಲಿಮೆಂಟ್ರಿಯಾಗಿ ಟೋಟಲ್ 10 ಸೆಷನ್ಸ್ ಸಿಗ್ತದೆ. ಸೊ ಇವತ್ತಿಗೆ 1 ಸೆಷನ್ ಆಯಿತು. ಸೊ ಇವತ್ತಿನ ನೆಕ್ಸ್ಟ್ 21 ಡೇಸ್ ಆದಮೇಲೆ ನೆಕ್ಸ್ಟ್ ಸೆಷನ್ ಇರುತ್ತೆ. ಸೊ ಅವರೇ ನಮಗೆ ಕಾಲ್ ಮಾಡಿ ಫಾಲೋ ಅಪ್ ಮಾಡ್ಕೊತಾರೆ, ಲೈಕ್ ಇಂತಿಂಥ ದಿನ ಸ್ಲಾಟ್ಸ್ ಇದೆ, ಯಾವುದು ಬುಕ್ ಮಾಡಬೇಕಂತ. ಆ್ಯಂಡ್ ನಾನಿವತ್ತು ಹೋಗಿದ್ದಾಗ ಲೈಕ್ ತುಂಬ ಜನ ಸೆಲೆಬ್ರಿಟೀಸ್ ಕೂಡ ವಿಸಿಟ್ ಮಾಡ್ತಾರೆ. ನಾನು ಹೋಗಿದ್ದು ಫೆದರ್ ಟಚ್ ಸ್ಕಿನ್ ಆ್ಯಂಡ್ ಏರ್ ಕ್ಲಿನಿಕ್ಗೆ.
ಜಯನಗರ್ 4th ಬ್ಲಾಕಲ್ಲಿದೆ. ಇವತ್ತು ಕವಿತಾ ಗೌಡ ಸೀರಿಯಲ್ ಆ್ಯಕ್ಟ್ರೆಸ್ ಲಕ್ಷ್ಮೀ ಬರಮ್ಮ ಅವರಿದ್ದರು. ಆ್ಯಂಡ್ ಲೈಕ್ ಶ್ರುತಿ ಮತ್ತು ಅವ್ರ ಮಗಳು ಅವ್ರು ನಾನು ಬರ್ಬೇಕಾದ್ರೆ ಅವರು ಕೂಡ ಬರ್ತಿದ್ರು. ತುಂಬ ಜನ ಸೆಲೆಬ್ರಿಟೀಸ್ ಕೂಡ ವಿಸಿಟ್ ಮಾಡ್ತಾರೆ. ಆ್ಯಂಡ್ ಒಳ್ಳೆ ರಿವ್ಯೂ ಇದ್ದಿದ್ದ ಕಾರಣ ನಾನು ಇದನ್ನು ಚೂಸ್ ಮಾಡಿದೆ. ನನಗೆ 2 ಆಪ್ಷನ್ಸ್ ಇತ್ತು. ಸೊ ಓಕೆ, ಆ್ಯಂಡ್ ನನಗಿದು ನಿಯರ್ ಆಗಿದೆ ನಾನಿರೋ ಜಾಗಕ್ಕೆ ಅಂತೇಳಿ ನಾನು ಇದನ್ನು ಚೂಸ್ ಮಾಡಿದೆ. ಆ್ಯಂಡ್ ಇವತ್ತಿಗೆ 1 ಸೆಷನ್ ಆಗಿದೆ, ಇನ್ನು 9 ಸೆಷನ್ಸ್ ಬಾಕಿ ಇದೆ. ಆ್ಯಂಡ್ ನಾನು ಫುಲ್ ಪೇ ಮಾಡಿದ್ದೀನಿ. ಸೊ ಲೈಕ್ ಏನು ಪ್ಯಾಕೇಜ್ ತೊಗೊಂಡೆ ಅಲ್ವಾ, ಫುಲ್ ಅಮೌಂಟ್ ಪೇ ಮಾಡಿದ್ದೀನಿ. ಸೊ ಕಾಂಪ್ಲಿಮೆಂಟ್ರಿಯಾಗಿ 1 ಸೆಷನ್ ಇರುತ್ತೆ. ಸೊ ಪ್ರೋಸೆಸ್ ಹೇಗೆ ಮಾಡ್ತಾರೆ ಏನು ಅಂತ ಹೇಳಂಗಿದ್ರೆ ನನಗೆ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳಕ್ಕಾಗಲ್ಲ. ಮುಂದೆ ಯಾವಾಗ ಅದು ಹೋದಾಗ ಆದರೆ ಆ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತೀನಿ. ಇವತ್ತು ಫಸ್ಟು ಕನ್ಸಲ್ಟೇಷನ್ ಇರುತ್ತೆ ಡಾಕ್ಟರ್ ಜೊತೆ. ಅವ್ರು ಡಾಕ್ಟರ್ ನೋಡಿ ಹೇಳ್ತಾರೆ ಎಷ್ಟು ಸೆಷನ್ಸ್ ಆಗುತ್ತೆ, ಯಾವುದು ಬೆಸ್ಟ್ ಏನಂತ ಎಲ್ಲ ಹೇಳಿ. ಆ್ಯಂಡ್ ಲೇಸರ್ ತೊಗೊಂಡಿದ್ದ ತಕ್ಷಣ ನಿಮಗೆ ಏರ್ ಗ್ರೋತ್ ಆಗಲ್ಲ ಅದೆಲ್ಲ ಇಲ್ಲ. ಲೈಕ್ ಅವರು ಏನು ಮಾಡ್ತಾರೆ, ಏರ್ ಫಾಲಿಕಲ್ಸ್ಗೆ ಲೈಕ್ ಲೈಟ್ನ ಪಾಸ್ ಮಾಡ್ತಾರೆ, ಲೇಸರ್ನ ಪಾಸ್ ಮಾಡ್ತಾರಲ್ವ, ಅವಾಗ ಏನಾಗುತ್ತೆ ಅದು ಗ್ರೋತು ಕಮ್ಮಿ ಆಗುತ್ತೆ. ಅಂದರೆ ಇವಾಗ 10 ಡೇಸಿಗೆ ಬೆಳ್ಕೊತಾ ಇದ್ದು ಸ್ವಲ್ಪ ನಿಧಾನಕ್ಕೆ ಆಗುತ್ತೆ. ಮತ್ತು ಆ ಥಿಕ್ನೆಸ್ ಏನಿತ್ತು ನಿಮ್ಮ ಏರ್ ಫಾಲಿಕಲ್ದು ಅದು ಕಮ್ಮಿ ಆಗುತ್ತೆ, ತಿನ್ನಾಗುತ್ತೆ. ಹಾಗಾಗಿ ಸೊ ನಾನು ಒಂದು ಪಿಕ್ಚರ್ ಆದರೆ ಕೂಡ ಆ್ಯಡ್ ಮಾಡ್ತೀನಿ ನಂದು ಹೇಗಿತ್ತು ಅಂತ. ಸೊ ಇವಾಗ ಈ ರೀತಿ ಇದೆ. ಸೊ ಅದಾದಮೇಲೆ ಕನ್ಸಲ್ಟೇಷನ್ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಡಿರಬೇಕು. ನೆಕ್ಸ್ಟ್ ಅದಾದಮೇಲೆ ಫೇಸ್ನ ಕ್ಲೀನಾಗಿ ಅವರೇ ಶೇವ್ ಮಾಡ್ತಾರೆ. ಸೊ ನಂದು ಫಸ್ಟ್ ಸೆಷನ್ ಆಗಿರೋದ್ರಿಂದ ಅವರೇ ಮಾಡಿದ್ರು. ನೆಕ್ಸ್ಟಿಂದ ನಾನೇ ಮಾಡ್ಕೊಂಡು ಹೋಗಬೇಕು. ಬಿಫೋರ್ 24 ಅವರ್ಸೇ ನಾನು ಶೇವ್ ಮಾಡಿರಬೇಕು. ನೆಕ್ಸ್ಟ್ ಅದಾದಮೇಲೆ ಅಲ್ಲಿಂದ ಲೈಕ್ ಒಂದು ಜೆಲ್ಲೇನೋ ಅಪ್ಲೈ ಮಾಡ್ತಾರೆ, ದೆನ್ ಲೇಸರ್ನ ಪಾಸ್ ಮಾಡ್ತಾರೆ. ಹಾರ್ಡ್ಲಿ ಇಟ್ ವಿಲ್ ಟೇಕ್ಸ್ 15 ಮಿನಿಟ್ಸ್ ಅಷ್ಟೇ. ಸೊ ನೋಡ್ತಿರ್ಬೋದು ಲೈಕ್ ಆ ಏರ್ ರಿಮೂವ್ ಆಗಿದ ತಕ್ಷಣ ಸ್ಕಿನ್ ಎಷ್ಟು ಕ್ಲಿಯರ್ ಅನ್ನಿಸ್ತಿದೆ ಅಂತ. ಸೊ ನನಗೆ ತುಂಬ ದಿನದಿಂದ ಮಾಡಿಸ್ಕೋಬೇಕಂತಿತ್ತು. ಇವನ್ ನಾನು ಮಾಸ್ಟರ್ಸ್ ಮಾಡ್ತಿದ್ದಾಗಲೇ ನಾನು ಯಾವಾಗಲೂ ಹೇಳ್ತೀನಿ ನಾನು ಲೇಸರ್ ಮಾಡಿಸ್ಕೋಬೇಕು ಅಂತ. ಸೊ ಓಕೆ, ವಿಲ್ ಗಿವ್ ಅ ಟ್ರೈ ಅಂತ ಹೇಳಿ ನಾನು ಇವಾಗ ತೊಗೊತಾ ಇದ್ದೀನಿ. ಆ್ಯಂಡ್ ಲೈಕ್ ಇಟ್ ಡಸಂಟ್ ಮೀನ್ ನಿಮಗೆ ಕಂಪ್ಲೀಟಾಗಿ ಪರ್ಮನೆಂಟಾಗಿ ಏರ್ ಗ್ರೋತ್ ಸ್ಟಾಪ್ ಆಗುತ್ತೆ, ಅದೆಲ್ಲ ಇಲ್ಲ, ಇರುತ್ತೆ. ಬಟ್ ನಾನು ಹೇಳ್ದಂಗೆ ತುಂಬ ಕಮ್ಮಿ ಇವಾಗ 1 ಮಂತಿಗೆ ಏರ್ ಗ್ರೋತ್ ಆಗ್ತಿದ್ದು 3 ಮಂತ್ಸ್ 4 ಮಂತ್ಸಿಗೆ ಹೋಗುತ್ತೆ. ದೆನ್ ಥಿಕ್ನೆಸ್ ಕಮ್ಮಿ ಆಗುತ್ತೆ. ಅರ್ಥ ಆಗಿದೆಯಾ? ಸೊ ಇದಿಷ್ಟೇ. ಸ್ವಲ್ಪ ಮಾಡಿಸ್ಕೊಬಿಟ್ಟು ಇವಾಗ ಬರ್ತಾ ಅನಿಸ್ತಿತ್ತು ನನಗೆ ಬೇಕಿತ್ತ ಇದು ಇಷ್ಟೊಂದು ಕಾಸ್ಟ್ ಆಯಿತು ಅಂತ. ಬಟ್ ಓಕೆ, ಎವ್ರಿ ಮಂತ್ಲಿ ಟ್ವೈಸ್ ಅಪ್ಪರ್ ಲಿಪ್ ಮಾಡಿಸ್ತಿದ್ದೆ. ಸೊ ಅವ್ರಿಗೆ ಹೇಳಿದ್ದಾರೆ ಅಪ್ಪರ್ ಲಿಪ್ ಥ್ರೆಡ್ಡಿಂಗ್ ಎಲ್ಲ ಏನೂ ಮಾಡಿಸಂಗಿಲ್ಲ, ಬರೀ ಲೈಕ್ ರೇಸರ್ ಮುಖಾಂತರ ಶೇವ್ ಮಾಡಬೇಕು, ಅದು 24 ಅವರ್ಸ್ ಮುಂಚೆ ಅಂತ. ಆಮೇಲೆ ಅವ್ರು ಇನ್ನೊಂದು ಹೇಳಿದ್ರು, ಸ್ಟಾರ್ಟಿಂಗ್ 3 ಮಂತ್ಸ್ ಏರ್ ಗ್ರೋತ್ ಸ್ವಲ್ಪ ಜಾಸ್ತಿ ಇರುತ್ತಂತೆ, 3 ಮಂತ್ಸ್ ಆದಮೇಲೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ. ಆ್ಯಂಡ್ ಈ 10 ಸೆಷನ್ಸ್ ಆದಮೇಲೆ ಏನು ಅಂದರೆ ನಾನು ಬೇಕಿದ್ರೆ ಮೇಂಟೆನೆನ್ಸ್ ಲೇಸರ್ ಅಂತ ತೊಗೋಬೋದು. ಅದು 6 ಮಂತ್ಸಿಗೆ ಒಂದ್ಸಲ ಅಥವಾ 4 ಮಂತ್ಸಿಗೆ ಒಂದ್ಸಲ ತೊಗೊಂಡ್ರೆ ಆಗುತ್ತೆ. ಸೊ ಹಾಗಾಗಿ ಸರಿ ಓಕೆ ಅಂತ ಹೇಳಿ ತೊಗೊಂಡಿದ್ದು. ಸೊ ನಾನು ಇನ್ನೊಂದ್ಸಲ ಕ್ಲಿನಿಕ್ ಅಡ್ರೆಸ್ನ ಇಲ್ಲಿ ಆ್ಯಡ್ ಮಾಡ್ತೀನಿ. ಫೆದರ್ ಟಚ್ ಸ್ಕಿನ್ ಆ್ಯಂಡ್ ಕ್ಲಿನಿಕ್, ಫೆದರ್ ಟಚ್ ಆಸ್ಥೆಟಿಕ್ ಕ್ಲಿನಿಕ್ ಅಂತ ಹೇಳಿ ಜಯನಗರ್ 4th ಬ್ಲಾಕ್. ಅವ್ರದ್ದು ಫಸ್ಟ್ ಇದ್ದಿದ್ದು ಜಯನಗರಲ್ಲೇ ಬೇರೆ ಕಡೆ, ಬಟ್ ಇವಾಗ ಅವರು ರೀಲೊಕೇಟ್ ಆಗಿದ್ದಾರೆ. ತುಂಬ ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಆ್ಯಂಡ್ ಸ್ಟಾಫು ಅಷ್ಟೇ. ಆ್ಯಂಡ್ ಐಜಿನ ಮೇಂಟೈನ್ ಮಾಡ್ತಾರೆ ಅದು. ಆ್ಯಂಡ್ ಹೇಳ್ತಿಲ್ವ, ಸ್ಕಿನ್ ಆಗಿರೋದ್ರಿಂದ ಎಲ್ಲೋ ಈಗ ನೀವು ನೋಡಿರ್ಬೋದು, ಬೇರೆ ಕಡೆ ನಾನು ಒಂದಷ್ಟು ಕಡೆ ವಿಚಾರಿಸೆ ನಾನು ಆಮೇಲೆ ಇದನ್ನು ಆಪ್ಟ್ ಮಾಡಿದ್ದು. 999 ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಇದೆ. ಸೊ ಒಳ್ಳೆ ಇವಾಗ ಲೈಕ್ ಏನೋ ಆ ಮೆಡಿಕಲ್ ಪ್ರೊಫೆಷ್ನಲ್ ಇಲ್ಲದೆ ಇದ್ದವರೆಲ್ಲರೂ ಈಗ ಲೇಸರ್ ಎಲ್ಲ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಬಟ್ ಅವರು ತಿಳ್ಕೊಂಡಿರೋ ಹತ್ರ ಹೋದರೆ ಬೆಟರ್. ಆ್ಯಂಡ್ ಮೋರ್ ಓವರ್ ಇಲ್ಲಿ ತುಂಬ ಜನ ಸೆಲೆಬ್ರಿಟೀಸ್ ಬರ್ತಿದ್ದಾರೆ ಆ್ಯಂಡ್ ಒಳ್ಳೆ ರಿವ್ಯೂ ಇದೆ. ಸೊ ಹಾಗಾಗಿ ನಾನು ಇದನ್ನು ಸೆಲೆಕ್ಟ್ ಮಾಡಿದೆ. ಆ್ಯಂಡ್ ಅದು ಬಿಟ್ಟರೆ ಆ್ಯಸ್ ಐ ಟೋಲ್ಡ್ ಬಿಫೋರ್ 10 ಸೆಷನ್ಸ್ ಆದಮೇಲೆ ಮೇಂಟೆನೆನ್ಸ್ 4 ಅಥವಾ 6 ಮಂತ್ಸಿಗೆ ಒಂದ್ಸಲ. ಆ್ಯಂಡ್ ನೀವು ಪ್ಯಾಕೇಜ್ ತೊಗೊಂಡಿರೋರಿಗೆ 6 ಮಂತ್ಸ್ ಆದಮೇಲೆ ನೀವು ಮೇಂಟೆನೆನ್ಸ್ ತೊಗೊಳಕ್ಕೆ ಹೋದರೆ ಅಲ್ಲಿ ನಮಗೆ ಆಫ್ ಆಗುತ್ತೆ. ಲೈಕ್ 1 ಸೆಷನಿಗೆ 3600 ಹೇಳಿದೆ ಅಲ್ವಾ, ಸೊ ನಮ್ಗೆ ಅದಿನ್ನ ಕಮ್ಮಿ ಬೀಳುತ್ತೆ. ಸೊ ಓಕೆ ಅಂತ ಹೇಳ್ಬಿಟ್ಟು ನಾನು ಪ್ಯಾಕೇಜ್ ತೊಗೊಂಡಿನಿ. ಇದಿಷ್ಟ ಆಗಿತ್ತು ನನ್ನ ಲೇಸರ್ ಕತೆ. ಸೊ ನಿಮ್ಗೆ ಯಾರಿಗಾದ್ರೂ ಅಂದರೆ ನಾನು ಇದನ್ನು ಯಾರಿಗೂ ಇನ್ಫ್ಲುಯೆನ್ಸ್ ಮಾಡ್ತಿಲ್ಲ, ನೀವು ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಮಾಡಿಸ್ಕೋಬೇಕು ಅಂತಿದ್ರೆ ನೋಡಿ ಮಾಡಿಸ್ಕೊಳ್ಳಿ. ಸ್ಕಿನ್ನು ಬೇರೆ ಏನೋ ಆದರೆ ಏನೋ ಅನ್ಬೋದು, ಸ್ಕಿನ್ ಆಗಿರೋದ್ರಿಂದ ಜಸ್ಟ್ ನಾನು ಆಫ್ ಫೇಸಿಗೆ ತೊಗೊಂಡಿದ್ದೀನಿ. ಇದಿಷ್ಟಕ್ಕೆ ಮಾತ್ರ ನಾನು ಮಾಡಿಸ್ತಿರೋದು ಲೇಸರ್ನ. ಸೊ ನನ್ನ ಇವತ್ತಿನ ರಿಸಲ್ಟ್ ಇದು. ಓಕೆ, ಇವಾಗ ಫ್ರೆಶ್ ಅಪ್ ಆಗಿ ನಾನು ಎಲ್ಲೇನೂ ತಿನ್ನೋಕ್ಕೂ ಹೋಗಲಿಲ್ಲ. ಆ್ಯಂಡ್ ಮೋರ್ ಓವರ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದರೂ ಕೂಡ ಗ್ರೋತ್ ಜಾಸ್ತಿ ಆಗುತ್ತೆ. ಅವರು ಬೇರೆ ಹೇಳಿದ್ರು ಜಂಕ್ ಫುಡ್ ಎಲ್ಲ ತಿನ್ನಲೇಬಾರ್ದು, ಬಟ್ ಅವಾಯ್ಡ್ ಮಾಡಿ ಅಂತ. ಅದು ಬೇರೆ ತಲೆಯಲ್ಲಿತ್ತಲ್ಲ, ಸೊ ಬೇಡಪ್ಪ ಏನು ತಿನ್ನೋದು ಬೇಡ ಅಂತ ಹೇಳ್ಬಿಟ್ಟು ಬಂದೆ.
ಇವಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಮತ್ತು ಫ್ರೂಟ್ಸ್ ಎಲ್ಲ ಇದೆ, ಅದೆಲ್ಲ ಕಟ್ ಮಾಡ್ಕೊಂಡು ತಿಂದು ಆ್ಯಂಡ್ ಟಿಲ್ ಲೇಸರ್ ಆಗಿದ್ದು 4 hours ಏನೂ ಅಪ್ಲೈ ಮಾಡೋಂಗಿಲ್ಲ. ಸೊ ನಾನು ಜಸ್ಟ್ ಈವನ್ ಸನ್ಸ್ಕ್ರೀನ್ ಕೂಡ ನಾನು ಅಪ್ಲೈ ಮಾಡಿಲ್ಲ. ಅಲ್ಲಿ ಫೇಸ್ ವಾಶ್ ಲೈಕ್ ಲೇಸರ್ ಆದಮೇಲೆ ಒಂದು ಸಲ ಫೇಸ್ ವಾಶ್ ಮಾಡಿಕೊಂಡೆ, ಅದಾದಮೇಲೆ ನಾನೇನೂ ಅಪ್ಲೈ ಮಾಡಿಲ್ಲ. ಸೊ 6 hour ಆದಮೇಲೆ ನಾನು ನನ್ನ ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡ್ಕೋಬೋದು. ಸೊ ಇಷ್ಟೇ. ಆ್ಯಂಡ್ ನೋಡುವ ಇವತ್ತಿನೇನಾಗುತ್ತೆ ಅಂತ. ಇವಾಗ ಇಷ್ಟೇ, ಈಗ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡ್ತೀನಿ. ಬಂದು ಮಲ್ಕೊಬಿಟ್ಟಿದ್ದೆ ಆ್ಯಂಡ್ ಇವಾಗ ನಾವು ಮೂವಿ ನೈಟ್ ಮಾಡ್ತಿದ್ವಿ. ಯೂಶ್ವಲಿ ಎವ್ರಿ ಮಂತ್ ಒಂದ್ಸಲ ನಾವು ರೂಮಲ್ಲಿ ಈ ಥರ ನೈಟು ಊಟ ಮಾಡೋ ಟೈಮಿಗೆ ಅಂದರೆ ಸ್ವಲ್ಪ ಲೇಟಾಗಿ ಈ ಥರ ಮೂವಿ ಏನಾದರೂ ನೋಡೋದು ಈ ರೀತಿ ಮಾಡ್ತೀವಿ. ಈ ಥರ ಲೈಟಿಂಗ್ಸ್ ಎಲ್ಲ ಮಾಡ್ಕೊಂಡು ತೋರಿಸ್ತೀನಿ ಹೇಗೆ ಅರೇಂಜ್ ಮಾಡಿದ್ದೀವಿ ಅಂತ. ಆ್ಯಂಡ್ ನಾವಿವತ್ತು ಮಲಯಾಳಂದೊಂದು ಮೂವಿ ನೋಡ್ತಿದ್ವಿ, ಪೊನ್ನಮ್ ಅಂತ ಏನೋ. ಲಾಸ್ಟ್ ಮಂತ್ ನಾವು ಗಣ ಅಲ್ವಾ ನೋಡಿದ್ದು, ಕನ್ನಡ ಮೂವಿ ನೋಡಿದ್ವಿ ಪ್ರಜ್ವಲ್ ದೇವರಾಜ್ದು. ಆ್ಯಂಡ್ ಈ ಮಂತ್ ಮಲಯಾಳಂದು ಬಟ್ ಕನ್ನಡದಲ್ಲಿ ಡಬ್ ಆಗಿರೋದನ್ನ ನೋಡ್ತಾ ಇದ್ದೀವಿ. ಸೊ ಇವಾಗ ಊಟ ಮಾಡ್ಕೊಂಡು ಮೂವಿ ನೋಡಬೇಕು. ಸೊ ತೋರಿಸ್ತೀನಿ ಹೇಗೆ ಏನು ಅರೇಂಜ್ ಮಾಡಿದ್ದೀವಿ ಅಂತ. ಸಿಗೆಲ್ಲ ಲೈಟೆಲ್ಲ ಹಾಕಿರ್ತೀವಿ ಆ್ಯಂಡ್ ಲ್ಯಾಪ್ಟಾಪಲ್ಲಿ ನಾವು ಮೂವಿ ನೋಡೋದು. ಸೊ ಚೆನ್ನಾಗಿರುತ್ತೆ ಈ ರೀತಿ ಫ್ರೀಕ್ವೆಂಟಾಗಿ ಮಾಡ್ತಾಯಿದ್ರೆ. ಆ್ಯಂಡ್ ಆ್ಯಕ್ಚುಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಅನ್ನೋ ಪ್ಲ್ಯಾನ್ ಇದ್ದಿದ್ದು, ಬಟ್ ತುಂಬ ಸೆಕೆ ಇರೋದ್ರಿಂದ ಕ್ಯಾಂಡಲ್ ಲೈಟ್ ಮಾಡಿಕೊಂಡು ನಾವು ಫ್ಯಾನ್ ಆಗದೆಲ್ಲ ಇರೋಕ್ಕಾಗಲ್ಲ. ಸೊ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಇದಕ್ಕೆ ಶಿಫ್ಟ್ ಆಗಿ. ಸೊ ಟೈಮ್ ಇವಾಗ 12:30 ಆಗಿದೆ ಆ್ಯಂಡ್ ಇವಾಗ ಮೂವಿ ಎಲ್ಲ ನೋಡಿ ಆಯಿತು ಆ್ಯಂಡ್ ಲೆಮನ್ ಜ್ಯೂಸ್ ಮಾಡಿದ್ವಿ. ಸೊ ಇವಾಗ ಇದನ್ನು ಕುಡಿದು ಮಲ್ಕೋಬೇಕು. ಆ್ಯಂಡ್ ಇಲ್ಲಿಗೆ ಒಂದು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನಿಮ್ಮೆಲ್ರಿಗೂ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ. ಆ್ಯಂಡ್ ನೀವು ಯಾರಾದರೂ ಮೊದಲನೇ ಸಲ ನನ್ನ ಈ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.